ನಮಸ್ಕಾರ ರೀ ಎಲ್ಲರಿಗೂ ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್ಗೆ ಸ್ವಾಗತ ರೀ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇದು ಈವ್ನಿಂಗ್ ವ್ಯೂ ಐತಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ. ಸಂಜೆ ಆದ ತಕ್ಷಣ ಪಕ್ಷಿಗಳೆಲ್ಲ ತನ್ನ ಬಳಗ ಕರೆಯಾಕತ್ತಾವ್ರಿ, ಬರ್ರಿ ಇನ್ನು ಸಂಜೆ ಆಗೈತಿ ಕೂಡೋಣ ಅಂತೇಳಿ. ಆದ್ರೆ ನಾವು ಮನುಷ್ಯರು ಹಂಗಲ್ಲ, ಯಾವಾಗಿದ್ರೂ ನಾವು ಅಷ್ಟೇ ಇರಬೇಕು, ನಾವು ಅಷ್ಟೇ ಚಲೋ ಇರಬೇಕು, ನಮ್ದಷ್ಟೇ ನೋಡ್ಕೋಬೇಕು ಅನ್ನೋ ಒಂದು ಇದ್ರೊಳಗೆ ಹೊಂಟ್ಬಿಟ್ಟೇವಿ ನಾವು. ಇದು ನಮ್ಮ ಸಣ್ಣ ಗೌರಿ ಐತ್ರಿ, ಇದು ನೋಡ್ರಿ ಎಷ್ಟು ಕ್ಯೂಟ್ ಅದಾಳ ಅಂತೇಳಿ. ಇವು ನಮ್ಮ ಮನೆ, ಇವು ನಮ್ಮೂ ಅಲ್ಲ, ಸುಮ್ಮ ಇಲ್ಲಿ ಹಿತ್ಲಾಗ ಅಡ್ಡಾಡ್ತಿರ್ತಾವೆ. ಏನಾರ ಹಾಕ್ತೇವೆ ಅಂತೇಳಿ ಸ್ವಲ್ಪ ಸುಳಿವು ಕಂಡ್ರೆ ಸಾಕು ಓಡಿ ಬರ್ತಾವೆ. ಸೊ ಮ್ಯಾಲೆ ಹತ್ತಿನ ತಿನ್ನಾಕತ್ತಾವ. ನಿಯತ್ತಿರೋ ಅಂತಂದ್ರೆ ಮನುಷ್ಯರನ್ನ ಬಿಟ್ಟು ಉಳಿದಿದ್ವು ಎಲ್ಲ ಏನು ಪ್ರಾಣಿ ಪಕ್ಷಿ ಎಲ್ಲ ಬರ್ತಾವೆ, ಅವು ನಿಯತ್ತಿರೋ ಅಂತಾವು. ಇವು ಪ್ರಾಣಿ ಪಕ್ಷಿಗಳು ಹೆಂಗಂತಂದ್ರೆ ನಾವು ಏನೋ ಅವಕ್ಕೆ ನೂರು ಸಲ ಹೊಡೆದಿದ್ರು ಅದು ಒಂದು ಸಲ ಏನಾದರೂ ಅವಕ್ಕೆ ತಿನ್ನಕ್ಕೆ ಹಾಕಿದ್ರೆ ಅದನ್ನು ಮಾತ್ರ ನೆನಪಿಟ್ಕೊಂಡಿರ್ತಾವೆ. ನಾವು 100 ಸಲ ಹೊಡೆದಿದ್ದನ್ನು ನೆನಪಿಟ್ಕೊಂಡಿರಲ್ಲ. ಆದರೆ ಮನುಷ್ಯರು ಹಾಗಲ್ಲ, ನಾವು ಏನೋ 100 ಸಾರಿ ಅವ್ರಿಗೆ ಒಳ್ಳೇದು ಮಾಡಿದ್ರು, 101ನೇ ಸಲಕ್ಕೆ ಏನೋ ನಮ್ಮ ಕಡೆಯಿಂದ ಏನೋ ಮಿಸ್ಟೇಕ್ ಆದರೂ ಹೊಳ್ಳಿ ಅದನ್ನು 101ನೇದು ನೆನಪಿಟ್ಕೊಂಡಿರ್ತಾರೆ. ಹೊಳ್ಳಿ ಅವ್ರು 100 ನಾವು ಮಾಡಿದಂಥ ಚಲೋ ಇವನ್ನ ನೆನಪಿಟ್ಕೊಂಡಿರೋದಿಲ್ಲ. ಹೀಗಾಗಿ ಜಾಸ್ತಿ ನಾವು ಮನುಷ್ಯರ್ಕಿಂತ ಈ ಪ್ರಾಣಿಗಳ ಜೊತೆ ಅವಲಂಬಿತ ಆಗಿರೋದು ಭಾಳ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಐತಿ. ಡೈಲಿ ಏನು ಇದಾಗ ಕೆಲಸ ಮಾಡೋದು, ಇದನ್ನು ಮಾಡೋದು, ಊಟ ಮಾಡೋದು, ಅಡುಗೆ ಮಾಡೋದು, ನಿದ್ದೆ ಮಾಡೋದು ಇದಾಗೈತಿ. ಏನಾದರೂ ಮಾಡ್ಬೇಕಂಥೇಳಿ ಇಲ್ಲೇನೋ ಒಂದು ಕ್ರಾಫ್ಟ್ ಏನಾದರೂ ಮಾಡಿದ್ರಾತಂಥೇಳಿ ಐಟಮ್ಸ್ ಎಲ್ಲ ಹರ್ಕೊಂಡು ಕುಂತಿದ್ನಿ. ಏನೋ ಒಂಥರ ಹಳ್ಳಿ ಮನೆ ಟೈಪ್ ಏನಾದ್ರು ಮಾಡ್ಬೇಕಂಥೇಳಿ ಅಂದ್ಕೊಂಡೇನಿ. ಒಂದು ಬಾಕ್ಸ್ ತೊಗೊಂಡಿದ್ನಿ, ಅದನ್ನು ಸ್ವಲ್ಪ ಮನಿ ಶೇಪ್ ಒಳಗೆ ಕಟ್ ಮಾಡ್ಕೊಂಡೀನಿ. ಆಮೇಲೆ ಅದಕ್ಕೆ ಒಂದೆರಡು ಹಂಚು ಮಾಡ್ಕೊಂಡೀನಿ. ಸೊ ಅದನ್ನು ಮನಿ ಶೇಪ್ ಒಳಗೆ ಬಾಗಿಲ ಕಿಟಕಿ ಏನಿಗೆ ಬೇಕಲ್ಲ ಆ ಟೈಪ್ ಎಲ್ಲ ಅದು ಸಹ ಕಟ್ ಮಾಡಿ ಇಟ್ಕೊಂಡೀನಿ ನೀಟಾಗಿ. ನೋಡ್ಬೋದು ಅದನ್ನೇ ಒಂದು ಟೈಪ್ ಗುಡಿಸಲು ಟೈಪ್ ಮಾಡ್ಕೊಂಡೇನಿ ಅದನ್ನು. ಈಗ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಭಾಳ ಎಕ್ಸ್ಪೆನ್ಸಿವ್ ಆಗಿರೋಂಥ ಐಟಮ್ಸ್ ತಂದು ಮನೆ ಶೋಕೇಶ್ ಮಾಡಿ ಇಡೋದ್ರಿಂದ ಸುಮ್ಮ ದುಡ್ಡು ವೇಸ್ಟು. ಮನ್ಯಾಗೂ ಬೈತಾರೆ, ಯಾಕಂದ್ರೆ ಎಷ್ಟಾರ ಖರ್ಚು ಮಾಡ್ತೀರಿ, ಎಷ್ಟಾರ ಇದನ್ನು ಮಾಡ್ತೀರಿ ಅಂಥೇಳಿ. ಹಾಗಾಗಿ ನಾವು ಏನಾದರೂ ಮನೆ ಒಳಗೆ ಸೊ ತಲೆ ಓಡಿಸಿ ಮಾಡ್ಕೋಬೋದಲ್ಲ ಅಂಥೇಳಿ ಮಾಡ್ಕೊಳಕತ್ತಿದ್ನಿ. ನನ್ನ ಹತ್ರ ಏನು ಪೇಂಟ್ ಇತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡೆ ನಾನು ಒಂದು ಡಿಸೈನ್ ಕೊಟ್ಟಿನಿ ಅದಕ್ಕೆ.
ನಾನು ಅದಕ್ಕೆ ಹಳ್ಳಿ ಒಳಗೆ ಹೆಂಗೆ ಗುಡಿಸಲ್ಕೆ ಮ್ಯಾಲೆ ಹುಲ್ಲು ಹಾಕಿರ್ತಾರಲ್ಲ ಆ ಟೈಪ್ ಹಾಕಬೇಕಂತ ಆದ್ರೆ ಅದು ನನಗೆ ಸಿಗಲಿಲ್ಲ. ಸ್ವಲ್ಪ ಇದು ಕಸಬರ್ಗಿದು ಏನು ಅದು ಚುಂಗ ಇರ್ತೈತಲ್ಲ ಅದನ್ನೇ ಕಟ್ ಮಾಡಿ ಹಾಕೊಂಡೇನಿ. ಅದು ನೋಡಕ್ಕೆ ಒಂಥರ ಲುಕ್ ಸೇಮ್ ಹಂಗೆ ಕಾಣಕತ್ತಿತ್ತು. ನೋಡ್ಬೋದು ನೀವು ಎಷ್ಟು ಚಂದ ಕಾಣಕತ್ತೈತೆ ಅಂತೇಳಿ. ಸೊ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳಕತ್ತೀನಿ. ನಾನು ಅದಕ್ಕೆ ಗ್ರೀನರಿ ಟೈಪ್ ಏನಾದರೂ ಮಾಡ್ಕೋಬೇಕಂತ ಹೇಳಿ ಅನ್ಕೊಳಕತ್ತಿದ್ನಿ. ಅಷ್ಟೊತ್ತಿಗೆ ನನಗೆ ಈ ಗ್ರೀನ್ ಕಲರ್ ಉಲ್ಲನ್ಲೆ ಏನಾದರೂ ಮಾಡ್ಬೋದು ಅಂಥೇಳಿ ನಾನು ಹಿಂಗೆ ಫೋನ್ ಒಳಗೆ ನೋಡಿದ್ನಿ. ಸೊ ಅದನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ಗ್ರೀನರಿ ಟೈಪ್ ಮಾಡ್ಕೊಂಡಿನಿ ಅದನ್ನು. ಅದೆಲ್ಲ ಗ್ರೀನರಿ ಅದು ಹಾಕೊಂಡ್ಮೇಲೆ ಏನೋ ಸ್ವಲ್ಪ ಬೋಳ್ ಅನ್ಸಕತ್ತೈತಲ್ಲ, ಏನು ಕಮ್ಮಿ ಆಗೈತೆ ಅಂತ ಯೋಚನೆ ಮಾಡುವಾಗ ಇದಕ್ಕೊಂದು ಗಿಡ ಇದ್ರೆ ಚಂದ ಅನಿಸ್ತೈತೆ ಅಂತೇಳಿ ಹಾಗೆ ನಮ್ಮ ಹಿತ್ತಲೊಳಗೆ ಇದೊಂದು ಟೊಂಗಿ ಬಿದ್ದಿತ್ತು, ಅದನ್ನು ತಂದು ಅದನ್ನು ಈ ಥರ ಗಿಡದ ಟೈಪ್. ಸೊ ಅದೇನು ಕೊಬ್ಬರಿದು ಸೊಟ್ಟಿ ಇರ್ತೈತಲ್ಲ ಅದನ್ನು ಹಾಕೊಂಡೆ ಈ ಥರ ಗಿಡ ಗತೆ ಮಾಡೀನಿ. ನೋಡ್ಬೋದು ನೀವು ಎಷ್ಟು ಚಂದ ಕಾಣಕತ್ತೈತೆ ಅಂಥೇಳಿ. ನೋಡ್ರಿ ಹೆಂಗೆ ಕಾಣಕತ್ತೈತಿ ಫೈನಲ್ ಲುಕ್ ಅಂಥೇಳಿ. ಈ ನನ್ನ ಕ್ರಾಫ್ಟ್ ನೋಡಿ ನಿಮಗೆ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಹಂಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದನ್ನು ನೋಡಿದ್ದರಿಂದ ನನ್ನ ಮಕ್ಕಳದ್ದು ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂಥೇಳಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ಗಳು ತೋರಿಸ್ತೀನಂತೆ. ಸೊ ಮಿಸ್ ಮಾಡ್ದಂಗೆ ನನ್ನ ಎಲ್ಲ ವಿಡಿಯೋಸ್ನ ನೋಡಿರಿ. ಇದೆಲ್ಲ ಮುಗಿಸೋದ್ರೊಳಗೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ, ಹಸು ಭಾಳ ಆಗಿತ್ತು. ಸೊ ಊಟದ ಟೈಮ್ 3 ಗಂಟೆ 4 ಏನೋ ಆಗೈತಿ ಟೈಮ್. ಸೊ ಊಟ ಮಾಡ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತೆ.